ಇಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನು ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಾಗ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕಾಗುತ್ತೆ ಅನ್ನೋದು, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚುವರಿಲ್ಲ, ಇದನ್ನೇ ಮಾಡ್ತಕ್ಕೆ ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ. ಇದನ್ನೇ ಮಾಡ್ಲಿಕ್ಕೆ ಟೈಮ್ ಬೇಕು. ಹೈಕಮಾಂಡ್ ಮಾಡಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೂ ಭಾಳ ಚೆನ್ನಾಗಿ ಬೆಟ್ಟಾಗಿ ಹೇಳಿದ್ದಾರೆ. ಅದು ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮುಸ್ಲಿಂ ಸಮಾಜದ ಶಾಸಕರಿದ್ದಾರೆ, ಅವ್ರಿಗೂ ಕೊಡಿಸಲ ಅವಕಾಶ ಅಂತ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಹಾಗೆ ಕೊಡ್ಲಿಕ್ಕೆ ಆಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕೆ ಆಗಲ್ಲ. ಲೆಕ್ಕ ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಇಲ್ಲಿಯವ್ರಿಗೆ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನುವಂಥದ್ದು ಅವ್ರ ವಾದ, ಬೇಡಿಕೆ. ನೋಡೋಣ, ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋಣ. ಅದು ಯಾರು ಗೊತ್ತಿಲ್ಲ, ಇದು ನೋಡು. ಮಂತ್ರಿ ಕೊಟ್ಟೇ ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂಥ ಅಶೋಕ್ ಪಟ್ಟಮಿ ದಿಢೀರ್ನೇ ನಿಮ್ಮ ಗರಡಿ ಒಳಗೆ ಬಂದುಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಮರ್ಮ? ಏನಿಲ್ಲ, ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ದರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಪ್ರಕರಣ ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂಥ ಆ್ಯಕ್ಷನ್ ಸೇಮ್ ಆ್ಯಕ್ಷನ್ ಅಷ್ಟೇ. ಮೊನ್ನೆ ಇರ್ಬೋದು, ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ಟರೆ ಆ್ಯಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. ಹೌದು, ಅದೇನು ಮಾಡ್ಲಿಕ್ಕೆ ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡ್ಬೇಕಂತ ರೂಲ್ ಇದ್ದಾರೆ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ದು ನೋಡೋ, ಚೆಕ್ ಮಾಡೋದ್ರೆ ನೀವು ಹೇಳ್ದಂಗೆ ಬೇಗ ಮುಗಿಬೇಕು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಹಿಂದೂ ಸಂಘಟನೆ ಮಾಡ್ತಾ ಇದ್ದೀರಿ, ಈಗಲೂ ಕೂಡ ಮುಂದುವರಿತದ ಅನ್ನೋಂಥದ್ದು. ಯಾಕಂದರೆ CM